ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಒಂದು ಚಿಕ್ಕ ಹಾರ್ವೆಸ್ಟ್ ಮಾಡೋಣ ಬನ್ನಿ. ಸ್ವಲ್ಪ ಸೊಪ್ಪಿದೆ, ತರಕಾರಿ ಇದೆ, ಹಾರ್ವೆಸ್ಟ್ ಮಾಡೋಣ ಬನ್ನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AM ಗಾರ್ಡನ್. ಬನ್ನಿ ನೋಡೋಣ. ಫಸ್ಟ್ ತೊಂಡೆಕಾಯಿ ಹಾರ್ವೆಸ್ಟ್ ಮಾಡೋಣ. ನೋಡಿ, ತೊಂಡೆಕಾಯಿ ಇದು ವರ್ಷದಲ್ಲಿ ಒಂದು ದಿನವೂ ಗ್ಯಾಪ್ ಇಲ್ದಿರ ಸಿಗೋವಂಥ ತರಕಾರಿ. 2 ಡೇಸ್ 3 ಡೇಸ್ಗೆ ನಾವು ಹಾರ್ವೆಸ್ಟ್ ಮಾಡಿದ್ರೆ ನಮ್ಮ ತೊಂಡೆಕಾಯಿ ಸಿಗುತ್ತೆ. ನೋಡಿ, ಇದು ಪಾಲಕ್ಕು. ನಾನು 2 ಬಕೆಟಲ್ಲಿ ಹಾಕಿದ್ದೆ. ಕೊತ್ತಂಬರಿ ಸೊಪ್ಪು ಹಾರ್ವೆಸ್ಟ್ ಮಾಡೋಣ ಬನ್ನಿ. ಕೊತ್ತಂಬರಿ ಸೊಪ್ಪನ್ನ ನಾವು ಪ್ಯಾಚ್ ಈ ಥರ ಕಟ್ ಮಾಡಿದ್ದಾದಮೇಲೆ ಇದಕ್ಕೇ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಧನಿಯಾ ಹಾಕೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡಾನ ಇಷ್ಟು ಕೊತ್ತಂಬರಿ ಸೊಪ್ಪು ಸಿಕ್ಕಿದೆ. ಒಂದೇ ಒಂದು ಸಬ್ಸಿಗೆ ಸೊಪ್ಪು ದಂಟಿದೆ. ಬನ್ನಿ ಅದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು. ನಾವು ಒಂದು ಸತಿ ಬೀಜ ಹಾಕ್ಕೊಂಡ್ರೆ ದೊಡ್ಡ ಎಲೆನ ನಾವು ಕಿತ್ಕೊಂಡ್ರೆ ಚಿಕ್ಕ ಎಲೆ 2-3 ಡೇಸ್ಗೆ ಮತ್ತೆ ದೊಡ್ಡದಾಗುತ್ತೆ. ಮನೆಗಾಗೋಷ್ಟು ಪಾಲಕ್ ಸೊಪ್ಪು ನಾವು ಮನೆಯಲ್ಲೇ ಬೆಳ್ಕೊಬೋದು. ಒಂದು ಸತಿ ಬೀಜ ಹಾಕಿದ್ರೆ ಒಂದು 3-4 ತಿಂಗಳು ಬೆಳ್ಕೊಬೋದು. ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ನೋಡಿ, ಇನ್ನೊಂದು ಟಬ್ಬಲ್ಲಿ ಸೊಪ್ಪು ಚೆನ್ನಾಗಿ ಬರುತ್ತೆ. ಪಾಲಕ್ ಸೊಪ್ಪು ನಾವು ಬೀಜ ಹಾಕುವಾಗ ಏನು ಮಿಕ್ಸ್ ಮಾಡಿರ್ತಿರೋ ಗೊಬ್ಬರ ಅಷ್ಟೇ. ಅಕ್ಕಿ ತೊಳೆದಿದ್ದು ನೀರು ಮತ್ತು ಬಾಳೆಹಣ್ಣು ಚಿಪ್ಪೆ ನೀರು ಇಂಥದ್ದು ಹಾಕಿದ್ರೆ ಎಲೆ ಚೆನ್ನಾಗಿ ಬರುತ್ತೆ. ಅದರಲ್ಲೇನಾದರೂ ಕಸ ಗಿಸ ಇದ್ದರೆ ತೆಗೆದಾಕಿದ್ರೆ ಇನ್ನೂ ನೀಟಾಗಿ ಬರುತ್ತೆ. ಬನ್ನಿ ಟೊಮೆಟೊ ಹಾರ್ವೆಸ್ಟ್ ಮಾಡೋಣ. ನೋಡಿ, ಕಿಚನ್ ವೇಸ್ಟಲ್ಲಿ ಬಂದಿರೋಂಥ ಟೊಮೆಟೊ ಗಿಡ ಎಷ್ಟು ಟೊಮೆಟೊ ಬಿಟ್ಟಿದೆ. ಅಲ್ಲೊಂದು ಟೊಮೆಟೊ ಇದೆ ನೋಡಿ. ನೋಡಿ, ಟೊಮೆಟೊ ಎಷ್ಟು ಸಿಕ್ಕಿದೆ. ಬೀನ್ಸು ತಾನಾಗೆ ಬಿದ್ದು ಕಿಚನ್ ಕಾಂಪೋಸ್ಟಲ್ಲಿ ಬಂದಿರೋಂಥ ಬೀನ್ಸು. ನೋಡಿ, ಚೇಪೆಕಾಯಿ ಗಿಡದಲ್ಲಿದೆ. ಒಂದೇ ಒಂದು ಬಟಾಣಿ ಕಾಯಿ ಇದೆ ನೋಡಿ. ಬೀನ್ಸು. ಬನ್ನಿ ಹೂವು ಹಾರ್ವೆಸ್ಟ್ ಮಾಡೋಣ. ನೋಡಿ, ಇದು ಗಂಟೆ ದಾಸವಾಳ. ತುಂಬ ಜಾಸ್ತಿ ಬಿಟ್ಟಿದೆ ದಾಸವಾಳ. ಇದು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ಒಂಥರ ದಾಸವಾಳ. ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಕಲರ್. ಇದು ನೋಡಿ, ಡಬಲ್ ಪೆಟಲ್ಸು. ಇದು ಅಷ್ಟೇ, ಇದು ಒಂಥರ ದಾಸವಾಳ. ನೋಡಿ, ಬಟನ್ ರೋಸು ಚೆನ್ನಾಗಿ ಬಿಟ್ಟಿದೆ. ನನಗೆ ತೆಗಿಯೋಕ್ಕೆ ಟೈಮ್ ಸಿಗಲಿಲ್ಲ, ಎಲ್ಲ ಉದುರೋಗ್ಬಿಡ್ತಾಯಿದೆ. ದೇವ್ರ ಪೂಜೆಗೆ ಹೂವು ಕೊಂಡ್ಕೊಳ್ಳೋಷ್ಟಿರಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹೂವು ನಮ್ಮ ಮನೇಲೇ ಸಿಗುತ್ತೆ.
ಇದು ಅಷ್ಟೇ ಆರೆಂಜ್ ಕಲರು, ಚೆನ್ನಾಗಿದೆ ರೋಸು. ಚಿಕ್ಕ ಚಿಕ್ಕ ಬಟನ್ ರೋಸ್ ಇದು ಅಷ್ಟೇ ಎಲ್ಲ ಉದುರೋಗ್ತಾ ಇದೆ. ನೋಡಿ ಇದು ವೈಟ್ ಕಲರ್ ರೋಸ್ ಇದು ಪೀಚ್ ಪಿಂಕ್ ಕಲರ್ ರೋಸು. ನೋಡಿ ಇಷ್ಟು ತರಕಾರಿ ಸಿಕ್ಕಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.